ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಶುಕ್ರವಾರ, ನಿಮ್ಗೆಲ್ರಿಗೂ ಜುಮಾ ಮುಬಾರಕ್ ಹೇಳ್ತಾ ಇದ್ದೀನಿ. ಹಾಗೇನೆ ಇವತ್ತು 9ನೇ ಉಪವಾಸ. ಸೊ ಇವಾಗ ನಾನು ಅಮ್ಮನ ಮನೆಯಿಂದ ಬಂದಿರೋದು. ಬೆಳಿಗ್ಗೆ ಮಕ್ಕಳದು ಬ್ಯಾಗ್ ಎಲ್ಲ ತಗೊಂಡು ಹೋಗಿ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಸೊ ಅಲ್ಲಿಂದ ಇವಾಗ ನಾನು ಬಂದಿರೋದು. ಇವಾಗ ಅಂದರೆ ಒಂದು 12 ಗಂಟೆ ಆಗುವಾಗ ಬಂದಿರೋದು. ಇವಾಗ ಇನ್ನೂ ಸ್ನಾನ ಆಗಿಲ್ಲ ನಂದು. ಇವಾಗ ಸ್ನಾನ ಎಲ್ಲ ಮಾಡಿ ನಮಾಜ್ ಎಲ್ಲ ಮಾಡಿ ಆದಮೇಲೆ ಏನಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೇನೆ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನಂದು ಅಲ್ಹಮ್ದುಲಿಲ್ಲಾ ಮಾಶಾಅಲ್ಲಾ ಅಲ್ಹಮ್ದುಲಿಲ್ಲಾ ನಂದು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಆಗಿಲ್ಲ, ಇನ್ನೂ ಒಂದು 8 ಜನ ಆಗಬೇಕು. ಇವಾಗ ನಾನು ವಿಡಿಯೋ ಮಾಡುವಾಗ 492 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮಾಶಾಅಲ್ಲಾ ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದಕ್ಕೆಲ್ಲರೂ ನಿಮ್ಮ ಸಪೋರ್ಟ್ ಇದ್ದಿದ್ರಿಂದನೇ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿರೋದು. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹೀಗೇನೆ ಒಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡೋದಕ್ಕೆ, ನಿಮ್ಮ ಬ್ಲಾಗ್ ನೋಡೋದಕ್ಕೆ. ಡೈಲಿ ಬ್ಲಾಗ್ ಹಾಕಿ ನಿಮ್ಮ ಬ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಡೈಲಿ ರುಟೀನ್ ಹಾಕಿ ಬೆಳಗ್ಗಿಂದ ನೈಟ್ ತನಕ ಏನೇನು ಮಾಡ್ತೀರ ಅದೆಲ್ಲನೂ ರುಟೀನ್ ಥರ ಹಾಕಿ, ಖುಷಿ ಆಗುತ್ತೆ ವೀಡಿಯೋಸ್ ನೋಡೋದಕ್ಕೆ ಅಂತೇಳಿ. ಇನ್ಶಾಲ್ಲ ಈ ಮುಂದಿನ ದಿನಗಳಲ್ಲೂ ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಬಟ್ ಒಂದೊಂದ್ಸಲ ಆಗುತ್ತೆ ಡೈಲಿ ರುಟೀನ್ ಹಾಕೋದಕ್ಕೆ, ಒಂದೊಂದ್ಸಲ ಆಗಲ್ಲ. ನೋಡೋಣ, ಏನಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಒನ್ಸ್ ಅಗೇನ್ ನಿಮ್ಗೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ಸೊ ಇವಾಗ ನಾನು ಸ್ನಾನ ಮಾಡ್ತೀನಿ. ಸ್ನಾನ ಎಲ್ಲ ಮಾಡಿ ಆದಮೇಲೆ, ನಮಾಜ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಓದಿ ಸ್ವಲ್ಪ ಹೊರಗಡೆ ಹೋಗೋದಿದೆ ನನಗೆ. ಹೋದರೆ ಸ್ವಲ್ಪ ಕೆಲಸ ಐತೆ. ಸೊ ಹೋದರೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆಯೇ ಇವತ್ತು ಇಫ್ತಾರಿಗೂ ನನಗೆ ಏನೂ ರೆಡಿ ಮಾಡೋಕ್ಕಾಗಲ್ಲ. ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು, 3-4 ಗಂಟೆ ಎಲ್ಲ ಆಗ್ಬೋದು. ಸೊ ನೋಡೋಣ, ಬರುವಾಗ ಬೇಗ ಬಂದರೆ ಇಫ್ತಾರಿಗೆ ಏನಾದರೂ ರೆಡಿ ಮಾಡಿರೋದು ರೆಸಿಪಿನ ಶೂಟ್ ಮಾಡ್ತೀನಿ. ಇಲ್ಲಾಂದರೆ ಸುಸ್ತಾಗಿರುತ್ತಲ್ವ, ಮಾಡಲ್ಲ. ನೋಡೋಣ, ಏನಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ನಮಾಜ್ ಎಲ್ಲ ಮಾಡ್ಕೊಂಡು ಫಸ್ಟ್ ಬರ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ. ಸ್ನಾನ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಬಟ್ ನಿನ್ನೆ ಇಲ್ಲಿ ಇಟ್ಟು ಹೋಗಿರೋ ಬಟ್ಟೆ ಇದೆ, ಇನ್ನೂ ಮಡಚಿಟ್ಟಿಲ್ಲ. ಸೊ ಇದನ್ನೆಲ್ಲ ಫಸ್ಟಿಗೆ ನಾನಿಲ್ಲಿ ಮಡಚಿ ಎಲ್ಲ ಇಡ್ತೀನಿ. ನಂತರ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ. ತಂಗಿಯಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ನಾವಲ್ಲಿ ಕೇಸರೊಡಿಗೆ ಬಾ ಅಂತ ಹೇಳಿದ್ದೆ, ಸೊ ಅವಳಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಇವಾಗ ಬೇಗ ಹೋಗ್ತೀನಿ, ತುಂಬಾ ಬಿಸಿಲಿದೆ. ಯಾವ ಥರ ಹೋಗೋದು ಅಂತೇಳಿ ಗೊತ್ತಿಲ್ಲ, ಬಟ್ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಹೋಗ್ತೀನಿ. ನೋಡೋಣ, ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡಲ್ಲ. ಬಂದಾದಮೇಲೆ ಏನಾಗುತ್ತೋ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಅರ್ಜೆಂಟಲ್ಲಿ ಒಂದು ಬೀಡ್ಸ್ ಹುಡುಕಿದ್ರೂ ಸಿಗ್ತಾ ಇಲ್ಲ, ಏನೂ ಇಲ್ಲ. ಹಾಗೆಯೇ ಶಾಲೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಪ್ಪಲಿನೂ ನಾನು ತೊಳೆದಿದ್ದಿಲ್ಲ, ಹಾಗೆಯೇ ಇದ್ದೆ. ಮಣ್ಣಲ್ಲಿ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಕಾಲಿಗೆ ಹಾಕೋದಲ್ವ, ಇರಲಿ ಅಂತೇಳಿ ಅರ್ಜೆಂಟಾಗಿ ಇವಾಗ ಹೋಗ್ತಾ ಇದ್ದೀನಿ. ಒಂದು ಆಟೋನೂ ಸಿಗಲ್ಲ, ಇವತ್ತು ಶುಕ್ರವಾರ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆಟೋ ಎಲ್ಲ ಸಿಗೋದು ಲೇಟ್ ಆಗುತ್ತೆ. ನೋಡಿ, ರೋಡೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಯಾವುದೇ ಒಂದು ವೆಹಿಕಲ್ಸ್ ಇಲ್ಲ, ಜನ ಇಲ್ಲ, ಯಾರೂ ಇಲ್ಲ. ಈ ಥರ ಹೋಗೋದಕ್ಕೂ ಒಂಥರ ಭಯ ಆಗುತ್ತೆ. ಸೊ ಇಲ್ಲೊಂದು ನೋಡಿ, ಮನೆ ಹತ್ರ ಆ ಕಾಗದ ಹೂವು ಅಂತಾರಲ್ಲ, ನಾವು ಕಡ್ಲಾಸ್ಪೂ ಅಂತ ಹೇಳ್ತೀವಿ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅವ್ರ ಮನೆ ಮುಂದ್ಗಡೆ ಒಂದೊಂದು ಸಲ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ನಾನು ಬಂದಿದ್ದೀನಿ ಮನೆಗೆ. 6 ಗಂಟೆ ಆಗಿಬಿಟ್ಟಿತ್ತು ಬರೋಷ್ಟೊತ್ತಿಗೆ. ಅಲ್ಲಿ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಹಾಗಾಗಿ ಮನೆಗೆ ಬಂದಿದ್ದೆ. ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ. ಇವತ್ತು ಮಸಾಲೆ ಉಂಡೆನೂ ಮಾಡ್ತಾಯಿದ್ದಾರೆ, ಹಾಗೆಯೇ ಕಟ್ಲೆಟ್, ಬೋಂಡ, ಆಮೇಲೆ ವಡೆ, ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ನನ್ನ ತಂಗಿನೂ ಬಂದಿದ್ದಾಳೆ, ಯಾಕೆಂದರೆ ನಾಳೆ ಅಂದರೆ ಸ್ಯಾಟರ್ಡೇ ನಮ್ಮ ಅಮ್ಮನ ಮನೆಯಲ್ಲಿ ಇಫ್ತಾರ್ ಇದೆ. ಸೊ ಹಾಗಾಗಿ ತಂಗಿನೂ ಒಬ್ಬಳು ಬಂದಿದ್ದಾಳೆ. ಸೊ ಇನ್ನೊಂದು ತಂಗಿನೂ ಬಂದಿದ್ಲು. ನಾನು ಆ ತಂಗಿ ಒಟ್ಟಿಗೆ ಹೋಗಿರೋದು, ಬಟ್ ಅವಳಿಗೆ ಇವತ್ತು ಹಸ್ಬೆಂಡ್ ಮನೆಗೆ ಹೋಗಲೇಬೇಕಂತೆ, ನಾಳೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಪ್ಪ. ಇಲ್ಲಿ ನಮ್ಮ ಟೇಸ್ಟಿಯಾಗಿರುವಂತಹ ಮಸಾಲ ಪಿಂಡಿನೂ ರೆಡಿಯಾಗಿದೆ. ಇದು ನಾವು ಚಿಕನ್ ಹಾಕಿ ಮಾಡಿರೋದಲ್ಲ, ಅದೊಂದು ಡ್ರೈ ಫಿಶ್ ಬರುತ್ತಲ್ವ, ಮಾಸ್ ಅಂತ ಹೇಳ್ತಾರೆ, ಅದರಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲಿ ಚಿಕನ್ ಮಟನ್ಗಂತಲ್ಲ, ಆ ಫಿಶಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಅದರಲ್ಲಿ ಮಾಡಿರೋದಿದು. ಹಾಗೆಯೇ ಇಲ್ಲಿ ನನ್ನ ತಂಗಿ ಟೀಚರ್ ಕೋರ್ಸ್ ಮಾಡ್ತಾ ಇದ್ದಾಳೆ. ಅವಳದಿಲ್ಲಿ ಪ್ರಾಜೆಕ್ಟ್ ಇದೆಲ್ಲ ತೋರಿಸ್ತಾ ಇದ್ಲು, ರೈಮ್ಸ್ ಎಲ್ಲ ಬರೆದಿರೋದು.
ನಂತರ ನಾನೊಂದು 10 ಗಂಟೆ ಆಗುವಾಗ ಮನೆಗೆ ಬಂದೆ. ಸುಸ್ತಾಗ್ತಾಯಿತ್ತು, ಹೋಗಿ ಬಂದಿರೋದಲ್ವಾ, ಹಾಗಾಗಿ ಬಂದೆ, ಸೀದಲ್ಲಿ ನಿಂತೆ. ಅಲ್ಲೇನಿಲ್ಲ ಅಂದ್ಕೊಂಡೆ, ಬಟ್ ತಲೆನೋವಾಗ್ತಾಯಿತ್ತು, ಮಕ್ಳದ್ದು ಬೊಬ್ಬೆಲ್ಲ ಜೋರಿತ್ತು, ಸೊ ಅದಕ್ಕೋಸ್ಕರ ಮನೆಗೆ ಬಂದೆ. The next day. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಸ್ಯಾಟರ್ಡೆ ಮಾರ್ನಿಂಗಿದ್ದು. ಸಹರಿಗೆ ಎದ್ದಿದ್ದೆ. ಇವತ್ತೇನು ಮಾಡಿಲ್ಲ ನಾನು ಸಹರಿಗೆ ಅಂತೇಳಿ. ಅಮ್ಮನ ಮನೆಯಿಂದ ರಾತ್ರಿ ಬರುವಾಗ ಅದೇ ಮಸಾಲ ಉಂಡೆ ಅಂತ ಹೇಳ್ತಾರಲ್ವ, ಅದನ್ನು ತಗೊಬಂದಿದ್ದೆ. ಸೊ ಅದನ್ನೇ ಇವತ್ತು ಇಫ್ತಾರಿಗೆ, ಇಫ್ತಾರ್ ಅಂತ ಇದ್ದೀನಿ, ಸಹರಿಗೆ ಇವತ್ತು ಅದನ್ನೇ ತಿನ್ನೋಣ ಅಂತೇಳಿ. ಹಾಗೆಯೇ ಇಲ್ಲಿ ಗ್ಯಾಸ್ ಹತ್ರ ನನ್ನ ತಂಗಿನೂ ಟೀ ಇಟ್ಟಿದ್ಲು. ಅದರದ್ದು ಬರೀ ಒಂದೆರಡು ಸಕ್ಕರೆ ಬಿದ್ದರೆ ಸಾಕು ಇರುವೆ ಬರೋದು. ಏನು ಒಂದು ಸ್ವಲ್ಪನೂ ಒಂದು ಸ್ವೀಟು ಏನು ಸ್ವಲ್ಪ ನೆಲದಲ್ಲಿ ಆಗೋಕ್ಕಿಲ್ಲ, ಆವಾಗಲೇ ಇರುವೆ ಬರ್ತಾಯಿದೆ. ಅದಂತೂ ಕ್ಲೀನ್ ಮಾಡಿ ಸಾಕಾಗುತ್ತೆ. ಸೊ ಹಾಗೆಯೇ ಇಲ್ಲಿ ಗ್ಯಾಸ್ ಹತ್ರ ಒಂದೆರಡು ಸಕ್ಕರೆ ಬಿದ್ದಿತ್ತು, ಸೊ ಅದರಲ್ಲಿ ಇರುವೆ ಬಂದಿತ್ತು. ಅದಕ್ಕೋಸ್ಕರ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ತಗೊಂಡೆ. ಹಾಗೆಯೇ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಈ ಸೆಕೆಗೆ ಏನಾಗುತ್ತೆ ಅಂದರೆ ರಾತ್ರಿ ಗಂಟಲೆಲ್ಲ ಒಣಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜ್ಯೂಸ್ ಏನಿತ್ತಿಲ್ಲ, ಅಮ್ಮನ ಮನೆಯಲ್ಲಿತ್ತು. ನನಗೆ ಅಮ್ಮನ ಮನೆಯಿಂದ ಬರುವಾಗ ತಗೊಬರೋದಕ್ಕೆ ನೆನಪಿತ್ತಿಲ್ಲ. ನಮ್ಮಮ್ಮ ನಿನ್ನೆ ರಾಗಿದು ಶರ್ಬತ್ ಬರುತ್ತಲ್ವ, ರಾಗಿದು ತೆಂಗಿನಕಾಯಿ ಎಲ್ಲ ಹಾಕಿ ಒಂಥರ ಮಿಲ್ಕ್ ಶೇಕ್ ಥರ ಮಾಡ್ತಾರಲ್ವ, ಸೊ ಅದು ಮಾಡಿದ್ರು ನಮ್ಮಮ್ಮ. ನನಗೆ ಇಫ್ತಾರಲ್ಲಿ ಕುಡಿಯೋದಕ್ಕಾಗಿಲ್ಲ ಅದು, ಯಾಕೆಂದರೆ ಸ್ವಲ್ಪ ಕೋಲ್ಡ್ ಕಮ್ಮಿ ಇತ್ತು, ಅದಕ್ಕೋಸ್ಕರ ಕುಡ್ದಿಲ್ಲ. ರಾತ್ರಿ ಕುಡಿಯೋಣ ಅಂತೇಳಿ ಅಂದ್ಕೊಂಡೆ, ಬಟ್ ರಾತ್ರಿನೂ ಕುಡಿಯೋದಕ್ಕೆ ನೆನಪಿಲ್ಲ, ಬರುವಾಗ ತಗೊಬರೋದಕ್ಕೂ ನೆನಪಿಲ್ಲ. ಸೊ ಇವಾಗ ನನಗೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅದೇ ರೂಹ್ ಅಬ್ಸಾ ಮಾಡಿ ಕುಡಿತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ, ನನಗೆ ಜಾಸ್ತಿ ಕೋಲ್ಡ್ ಇರಬೇಕು. ರಾತ್ರಿ ಕುಡಿಯೋದಾದ್ರೂ, ಬೆಳಿಗ್ಗೆ ಕುಡಿಯೋದಾದ್ರೂ, ಯಾವಾಗ ಕುಡಿಯೋದಾದ್ರೂ ಕೋಲ್ಡ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಅದಕ್ಕೋಸ್ಕರ ಇವಾಗ ನನಗೆ ಸ್ವಲ್ಪ ಐಸನ್ನು ಆ್ಯಡ್ ಮಾಡ್ಕೊತೀನಿ. ಅಂದರೆ ರಾತ್ರಿ ಮಲಗುವಾಗ ಸೆಕೆ ಆಗುತ್ತೆ, ಸಹರಿಗೆ ಎದ್ದೇಳ್ತೀವಲ್ವ ಆವಾಗ ಸ್ವಲ್ಪ ಹೊರಗಡೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಲಾಗಿರುತ್ತೆ, ಪರವಾಗಿಲ್ಲ. ಬಟ್ ರಾತ್ರಿ ನಮ್ಮ ರೂಮಲ್ಲಂತೂ ಮಲ್ಗೋದಕ್ಕೆ ಆಗೋಲ್ಲ, ಆ ಥರ ಸೆಕೆ ಇರುತ್ತೆ. ಸೊ ಇಲ್ಲಿ ಕೋಲ್ಡ್ ಕಮ್ಮಿ ಇತ್ತು ಅಂತೇಳಿ ಇಲ್ಲಿ ನಾನು ಐಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗಂತೂ ಟೈಮ್ ಜಾಸ್ತಿಯಾಗಿ ಆನ್ಲೈನಲ್ಲಿ ಡ್ರೆಸ್ ಹುಡ್ಕೋದ್ರಲ್ಲೇ ಹೋಗ್ತಾ ಇದೆ ನಂದು. ಯಾಕಂದರೆ ಶಾಪಿಗೆ ಹೋಗಿ ತೆಗಿಯೋದಕ್ಕೆ ನಂಗೊಂಚೂರು ಇಷ್ಟ ಇಲ್ಲ, ಮಕ್ಕಳಿಗೆ ತೆಗಿತೀನಿ, ನನಗೆ ನಾನು ಆನ್ಲೈನಲ್ಲೇ ನೋಡ್ಕೊಳ್ಳೋಣ ಅಂತೇಳಿ. ಸೊ ಹಾಗಾಗಿ ತುಂಬ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ. ಒಂದು ಸಲ ಗೊತ್ತಿದೆಯಲ್ವ, ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿದರೆ ಆಮೇಲೆ ಅದೇ ಬರುತ್ತೆ. ಸೊ ಒಂದು ಪೇಜಿಂದ ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ದೀನಿ, ಪ್ರೀ ಬುಕ್ ಮಾಡೋದು, ಅಂದರೆ ಮೊದಲೇ ಪೇಮೆಂಟ್ ಎಲ್ಲ ಮಾಡಿದ್ದೀನಿ. ನೋಡೋಣ, ಚೆನ್ನಾಗಿ ಬಂದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆ ಡ್ರೆಸ್ಸಿದು, ಆಮೇಲೆ ಆ ಪೇಜು. ಯಾಕೆಂದರೆ ತುಂಬ ಅಫೋರ್ಡೆಬಲ್ ಆಗಿತ್ತು ಪ್ರೈಸ್ ನನಗನ್ಸುತ್ತೆ. ಅಂಗಡಿದು ಪ್ರೈಸಿಗೆ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ ಇತ್ತು. ನೋಡೋಣ, 1 ವೀಕಲ್ಲಿ ರಿಸೀವ್ ಆಗುತ್ತೆ ಅಂತ ಹೇಳಿದ್ದಾರೆ ಪಾರ್ಸಲ್. ಪೇಮೆಂಟೆಲ್ಲ ಆಗಿದೆ, ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಚೆನ್ನಾಗಿ ಬಂದರೆ ಸಾಕು ಅಂತೇಳಿದೆ, ಬಟ್ ಪರವಾಗಿಲ್ಲ, ಪ್ರೈಸಿಗೆ ಓಕೆ ಅಂತ ಹೇಳ್ಬೋದು. ಸೊ ಅವ್ರದ್ದು ಡ್ರೆಸ್ ಇದೆಯಲ್ವಾ, ಅಂಗಡಿ ಪ್ರೈಸಿಗೂ ಅವ್ರ ಪ್ರೈಸಿಗೆ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ ಇದೆ ಅಂತೇಳಿ ಅನ್ನಿಸ್ತಾ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ. ಬಟ್ ಪಾರ್ಸಲ್ ಯಾವ ಥರ ಇರುತ್ತೆ ಅಂತೇಳಿ ಗೊತ್ತಿಲ್ಲ, ಇನ್ನು ನೋಡಬೇಕು, ರಿಸೀವ್ ಆದಮೇಲೆ ನೋಡೋಣ ಅಂತೇಳಿ. ಯಾಕಂದರೆ ತುಂಬ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತೆಗೆದಿರೋರು ರಿವ್ಯೂಸ್ ಎಲ್ಲ ಕೊಡ್ತಾರಲ್ವ, ಅವರು ಪಾರ್ಸಲ್ ಮಾಡಿ ಅಂದರೆ ಪಾರ್ಸಲ್ ತಗೊಂಡಿರೋ ಡ್ರೆಸ್ಸಿದ್ದು ವೀಡಿಯೋ ಎಲ್ಲ ತೆಗೆದು ಕಳಿಸ್ತಾರಲ್ವ, ಅಂದರೆ ಅವರು ಆರ್ಡ್ರ್ ಮಾಡಿರೋದು ಪಾರ್ಸಲ್ ಬಂದಿರೋದು ಸೇಮ್ ಆಗಿಯೇ ಇದೆ, ಏನು ಚೇಂಜಸ್ ಏನಿಲ್ಲ. ಸೊ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಫಾಲೋವರ್ಸ್ ಕಮ್ಮಿ ಇದೆ, ಫಾಲೋವರ್ಸ್ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ. ಬಟ್ ಇದು ಫಾಲೋವರ್ಸ್ ಕಮ್ಮಿ ಇದೆ, ಆದ್ರೂ ಒಂದು ಹೋಪಲ್ಲಿ, ಒಂದು ನಂಬಿಕೆಯಲ್ಲಿ ಅವ್ರದ್ದು ಪೇಜಸ್ ಎಲ್ಲ ನೋಡಿದ್ಮೇಲೆ ಒಂದು ಟ್ರಸ್ಟ್ ಬಂತು. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಚೆನ್ನಾಗಿ ಬಂದರೆ ನಿಮಗೂ ನಾನೇನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಒಳ್ಳೆ ಬಟ್ಟೆ ಎಲ್ಲಿ ಸಿಗುತ್ತೆ, ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ, ನಮಗೇನೆ ಒಳ್ಳೇದಲ್ವ. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಚೆನ್ನಾಗಿ ಬರಲಿ, 1 ವೀಕಲ್ಲಿ ಪಾರ್ಸಲ್ ರಿಸೀವ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರ ಹತ್ರನೇ ಹೇಳಿದ್ದೀನಿ ನಾನು, ನನಗೆ 2 ಡ್ರೆಸ್ ಇಷ್ಟ ಆಗಿತ್ತು, ಒಂದು ನನಗೂ ಒಂದು ನನ್ನ ಮಗಳಿಗೆ ಅಂತೇಳಿ. ಸೊ ಅವರಿಗೇ ಹೇಳಿದ್ದೀನಿ ನಾನು, ಚೆನ್ನಾಗಿ ಬಂದರೆ ನಿಮ್ಮ ಡ್ರೆಸ್ ನನಗೆ ಇಷ್ಟ ಆದರೆ ನಾನು ಪಾರ್ಸಲ್ ಮಾಡಿ, ಅಂದರೆ ನೀವು ಪಾರ್ಸಲ್ ಕಳಿಸಿರೋದು ನನಗೆ ಇಷ್ಟ ಆದರೆ, ಸೊ ಅವತ್ತಿನ ದಿವಸನೇ ನಾನು ಇನ್ನೊಂದು ಡ್ರೆಸ್ಸನ್ನು ಆರ್ಡ್ರ್ ಮಾಡ್ಕೋತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನಾನೇನು ಮಗಳಿಗೆ ಬಟ್ಟೆ ತೊಗೊಳ್ಳಲ್ಲ, ಒಂದು ಆರ್ಡ್ರ್ ಮಾಡಿದ್ದೀನಿ, ನನಗೆ ಇಲ್ಲದೆ ನನ್ನ ಮಗಳಿಗೆ, ಇಬ್ಬರಿಗೆ ಹೇಗಾದರೂ ಒಬ್ರಿಗೆ ಆಗುತ್ತೆ ಆ ಡ್ರೆಸ್ಸು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಚೆನ್ನಾಗಿ ಬಂದರೆ ಇನ್ನೊಂದು ಆರ್ಡ್ರ್ ಮಾಡ್ಕೋತೀನಿ, ಇಲ್ಲಾಂದರೆ ಪರವಾಗಿಲ್ಲ 1300ಗೆ ಕೊಡ್ಬೋದು ಅಂತ ಹೇಳ್ಬೋದು, ಆ ಥರ ನಾನೇ ಇಟ್ಕೋತೀನಿ ಅಂತೇಳಿ. ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಖಂಡಿತ ಶೇರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ವರ್ತಾ ಅಥವಾ ನಾಟ್ ವರ್ತ್ ಅಂತೇಳಿ. ಸೊ ಇವಾಗ ನಾನು ರಾತ್ರಿನೇ ಬಂದಿದ್ದೆ, ಮಕ್ಕಳು ಬಂದಿಲ್ಲ,
ಇನ್ನೂ ಎದ್ದಿಲ್ಲ ಅನಿಸುತ್ತೆ. ಫೋನ್ ಮಾಡಿದ್ದೀನಿ ಅವರಿಗೆ ಕಳಿಸೋದಕ್ಕೆ, ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಸಹಾರಿಗೆ ಎದ್ದಿರೋದು, ಇನ್ನೂ ಮಲಗಿಲ್ಲ ನಾನು. ನೋಡಿ ಯಾವ ಥರ ಬಿಸಿಲು ಹೊಡಿತಾ ಇದೆ ಅಂತೇಳಿ, ಡೈರೆಕ್ಟಾಗಿ ಇಲ್ಲಿ ಮುಖಕ್ಕೆ ಹೊಡಿತಾ ಇದೆ. ಸೊ ಇನ್ನೇ ಕೆಲಸ ಎಲ್ಲ ಆಯಿತು, ಬಟ್ಟೆ ತೊಳೆದಾಯಿತು, ಕಿಚನ್ ಕ್ಲೀನ್ ಆಯಿತು, ಎಲ್ಲ ಆಯಿತು. ಇವಾಗ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನೆಲ ಒರೆಸಿ ಬಾತ್ರೂಮ್ ಎಲ್ಲ ವಾಶ್ ಮಾಡಿದರೆ ಏನು ಇವತ್ತಿನ ಕೆಲಸ ಪೂರ್ತಿಯಾಗಿದೆ. ಸೊ ನೋಡೋಣ ಇವತ್ತು ಏನೇನಾಗುತ್ತೋ ಅದೆಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವತ್ತಿದು ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕೆಂದರೆ ನಾನು ಇನ್ನೇ ವ್ಲಾಗೇ ಮಾಡಿಲ್ಲ, ಏನೂ ವೀಡಿಯೋನೇ ಮಾಡಿಲ್ಲ ಜಾಸ್ತಿಯಾಗಿ. ಸೊ ಹಾಗಾಗಿ ಏನು ವೀಡಿಯೋ ಆಗಿಲ್ಲ ಇನ್ನು. ಒಂದಾ ಟೈಮಿಗೆ ಬರ್ಬೋದು, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ಬೋದು ವೀಡಿಯೋ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ನಾನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಬೇಡ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದರಲ್ಲಿ ನನಗೆ ಏನು ಜಾಸ್ತಿಯಾಗಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ಶಾಲ್ಲ ಇವತ್ತು ಅಂದರೆ ಇವತ್ತು ಏನೇನಾಗುತ್ತೋ ಅದನ್ನು ನಾಳೆ ನಾನು ಶೇರ್ ಮಾಡ್ತೀನಿ. ಇನ್ಶಾಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ಏನು ಇಫ್ತಾರೂ ಇದೆ. ಸೊ ಹಾಗಾಗಿ ಏನೇನ ಆಗುತ್ತೆ ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಇವತ್ತು ನಾನು ಶಾರ್ಟ್ಸ್ ವೀಡಿಯೋನು ಹಾಕಿಲ್ಲ. ರಮದಾನ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ 30 days 30 ರೆಸಿಪೀಸ್ ಅಂತೇಳಿ, ಬಟ್ ಅದೂ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಏನು ಶೂಟ್ ಮಾಡೋಕ್ಕಾಗಿಲ್ಲ, ಏನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ. ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ಶಾಲ್ಲ ನಾಳೆ ಹೊಸ ವೀಡಿಯೋದೊಂದಿಗೆ ಬರೋಣ ಅಂತೇಳಿ. ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ, ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.